ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಶ್ರೀ ಹೋಮ್ ಫ್ಲೇವರ್ಸ್. ಇವತ್ತು ನಾನು ವರಮಹಾಲಕ್ಷ್ಮಿ ಅಮ್ಮನವರಿಗೆ ಯಾವ ರೀತಿ ಅಪ್ಪರ್ ಬಾಡಿ ಪಾರ್ಟ್ನ ರೆಡಿ ಮಾಡಿಕೊಂಡು ಸ್ಯಾರಿ ಡ್ರೇಪಿಂಗ್ನ ಸಿಂಪಲಾಗೆ ಕ್ವಿಕ್ಕಾಗೆ ಸೂಪರಾಗೆ ಮಾಡೋದು ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಅಮ್ಮನನ್ನು ಯಾವ ರೀತಿ ಸುಂದರವಾಗಿ ಅಲಂಕಾರ ಮಾಡೋ ಅನ್ನೋ ಆಸೆ ಎಲ್ರಿಗೂ ಇದ್ದೇ ಇರುತ್ತೆ. ಆದರೆ ಕೆಲವರಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಸೀರೆ ಹೇಗೆ ಡ್ರೇಪ್ ಮಾಡಬೇಕು ಅನ್ನೋ ಗೊಂದಲ ಇರುತ್ತೆ. ಅದಕ್ಕಾಗಿ ನಾನು ಈ ವಿಡಿಯೋನ ತುಂಬ ಸಿಂಪಲ್ಲಾಗೆ ಮಾಡಿ ತೋರಿಸಿದ್ದೀನಿ. ನೋಡಿ, ನಾನು ಈ ವಿಡಿಯೋದಲ್ಲಿ ತೋರಿಸಿರೋ ಥರ ಹಾಫ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸ್ಯಾರಿನ. ಹಾಫ್ ಫೋಲ್ಡ್ಗಿಂತ ಒಂದು 4-5 ಇಂಚು ಮೇಲೆ ಇನ್ನೊಂದು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆ ಎಲ್ಲ ಮಾಡಿಕೊಂಡು ಅದನ್ನು ಒಂದು ಕ್ಲಿಪ್ಪಿಂದ ಸೆಕ್ಯೂರ್ ಮಾಡ್ಕೊಂಡಿದ್ದಾದಮೇಲೆ ಕೆಳಗಡೆ ನೆರಿಗೆನೂ ಕೂಡ ಅದೇ ಥರ ಕ್ಲಿಪ್ಪಿಂದ ಸೆಕ್ಯೂರ್ ಮಾಡಿಕೊಂಡು ಈಗ ಸೀರೆ ಸೆರಗಿಗೆ ನೆರಿಗೆ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸೆರಗು ಹಾಗೂ ಪ್ಲೀಟ್ಸು ಎಲ್ಲ ನಾನು ಸಹ ಸೆಕ್ಯೂರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈಗ ಬನ್ನಿ, ಈಗ ವರಮಹಾಲಕ್ಷ್ಮಿ ಅಮ್ಮನವರ ಅಪ್ಪರ್ ಬಾಡಿ ಪಾರ್ಟ್ ಯಾವ ರೀತಿ ಕ್ವಿಕ್ಕಾಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದು ರೆಡಿಯಾಗಿದೆ ಸ್ಯಾರಿ ಡ್ರೇಪಿಂಗಾಗಿ. ನೆಕ್ಸ್ಟ್ ಈಗ ನಾನಿಲ್ಲಿ ತೋರಿಸ್ತಾ ಇರೋಂತಹ ಕಳಶದ ಚೊಂಬನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ 2 ಸ್ಟಿಕ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ದೊಡ್ಡದಿದೆ, ಇನ್ನೊಂದು ಸ್ವಲ್ಪ ಚಿಕ್ಕದಿದೆ. ಇದಕ್ಕೆ ಯಾವುದೇ ರೀತಿ ಮೆಷರ್ಮೆಂಟ್ ಇಲ್ಲ ಫ್ರೆಂಡ್ಸ್. ಮೆಷರ್ಮೆಂಟನ್ನ ನೀವು ಮಾಡ್ತಾ ಕೂತಿದ್ರೆ ಯಾವ ಕೆಲಸನೂ ಆಗೋದಿಲ್ಲ. ಹಾಗೇ ಒಂದು ಅಂದಾಜು ಮೇಲೆ ನಿಮ್ಮ ಮನೇಲಿ ಯಾವ ರೀತಿ ಸ್ಟಿಕ್ ಇರುತ್ತೋ ಈ ರೀತಿಯಾಗಿ ಚಿಕ್ಕದು ದೊಡ್ಡದು ಆ ರೀತಿ 2 ಸ್ಟಿಕ್ಕನ್ನು ತಗೊಳ್ಳಿ. ಹಿಂದೆಯಿಂದ ಬಂದು ದಾರ ಮುಂದೆಗಡೆ 2 ಕಡ್ಡಿಯಿಂದ ಹೋಗಿ ಕಳಶದ ಕಂಠಕ್ಕೆ ಅದನ್ನು ಟೈ ಮಾಡ್ಕೊಳ್ಳಿ. ಈ ಥರ ಕಳಶದ ಕಂಠಕ್ಕೆ ಟೈ ಮಾಡ್ಕೊಳ್ಳೋದ್ರಿಂದ ಸ್ಟಿಕ್ಕು ನೀಟಾಗಿ ಕುತ್ಕೊಳ್ಳುತ್ತೆ, ಜಾರ್ಕೊಂಡು ಬೀಳೋದಿಲ್ಲ. ನಮ್ಮ ಮನೇಲಿರೋ ಅಂತಹ ಐಸ್ ಕ್ರೀಮ್ ಕಪ್ಪನ್ನ ಈ ರೀತಿ ಹಾಫ್ ಪಾರ್ಟು ಕಟ್ ಮಾಡ್ಕೊಂಡಿದ್ದೀನಿ. 2 ಐಸ್ ಕ್ರೀಮ್ ಕಪ್ಪಲ್ಲಿ ಹಾಫ್ ಕಟ್ ಮಾಡಿಕೊಂಡು ಇದು ಅಪ್ಪರ್ ಪಾರ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸಿಂಪಲ್ ಮೆಥಡ್ನ ಯೂಸ್ ಮಾಡಿಕೊಂಡು ನೀವು ಕೂಡ ಮನೆಯಲ್ಲಿ ಮಾಡ್ಕೊಳ್ಳಿ. ಅದಕ್ಕೆ 4 ಕಾರ್ನರ್ಗೂ ಕೂಡ ನಾನು ಡಬಲ್ ಸ್ಟಿಕ್ಕರ್ನ ಹಾಕಿ ಸೆಕ್ಯೂರ್ ಮಾಡಿಕೊಂಡು ಅಂಟಿಸ್ಕೊಳ್ತಾ ಇದ್ದೀನಿ. ಸೊ ಇದೇನು ಜಾರ್ಕೊಂಡು ಬೀಳೋದಿಲ್ಲ. ಸೊ ಮನೇಲಿರೋಂತಹ ಬ್ಲೌಸ್ ಪೀಸ್ನ ಈ ಥರ ಹಿಂಗೆ ನೆರಿಗೆ ಮಾಡಿಕೊಂಡು ಅದಕ್ಕೆ ಕರೆಕ್ಟಾಗಿ ಈಕ್ವಲಾಗಿ 2 ಪಾರ್ಟೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಆ ಥರ ಪಾರ್ಟೇಷನ್ ಸೆಂಟ್ರಿಗೆ ಮಾಡಿಕೊಂಡು ಅದಕ್ಕೀಗ ರಬ್ಬರ್ ಹಾಕಿ ಸೆಂಟರ್ಗೆ ಎಷ್ಟು ಬಿಗಿಯಾಗಿ ಸಾಧ್ಯನೋ ಅಷ್ಟು ಬಿಗಿಯಾಗಿ ಸೆಂಟರ್ಗೆ ರಬ್ಬರ್ನ ನಾವು ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಈ ರೀತಿಯಾಗಿ ರಬ್ಬರ್ ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ನಾವೀಗ ಟೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಟೈ ಮಾಡಿಕೊಂಡು ಅದ್ರ ಎಕ್ಸ್ಟ್ರಾ ಬಟ್ಟೆನ ಒಂದು ಗಂಟು ಹಾಕೊಳ್ಳೋಷ್ಟು ಬರುತ್ತೆ, ಅದನ್ನು ನೀಟಾಗಿ ಹಿಂದೆಗಡೆ ಒಂದು ಗಂಟು ಹಾಕ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ನಾನು ಅದು ಬ್ಲೌಸ್ ಪೀಸ್ನ ಟೈ ಆದಮೇಲೆ ನೆಕ್ಸ್ಟ್ ಅದಕ್ಕೆ ನಾನು ಕೈನ ಕೂಡ ಟೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಕೈನ ಕೊನೆ ಭಾಗಕ್ಕೆ ಸೂಜಿ ದಾರನ ಹಾಕ್ಕೊಂಡಿದ್ದೀನಿ. ಈ ಕಡೆ ಎಡ್ಜಿಂದ ಆ ಕಡೆ ಎಡ್ಜಿಗೆ ಒಂದು ದಾರ ಹಾಕ್ಕೊಂಡು 2 ಕೈ ನಾನು ಕಟ್ಕೊಳ್ತಾ ಇದ್ದೀನಿ. ಫಸ್ಟು ನಾನು ಕಟ್ಟಿದ್ದೀನಲ್ಲ ಹಿಂದೆಗಡೆ ಸ್ಟಿಕ್ಕಿಗೆ, ಅದಕ್ಕೆ ಕಟ್ಕೊಂಡು ಉಳ್ಕೊಂಡಿರೋ ದಾರನ ನಾನು ಕಳಶದ ಕಂಠಕ್ಕೆ ಕಟ್ಕೊಳ್ತಾ ಇದ್ದೀನಿ. ಇದು ಹಿಂದೆಗಡೆ ಕೈ ಬ್ಯಾಲೆನ್ಸ್ ಆಯಿತು. ಈಗ ಮುಂದೆನೂ ಸಹ ಅದೇ ಥರ ನಾವು ಬ್ಯಾಲೆನ್ಸ್ಡಾಗೇ ಕಟ್ಕೊಳ್ಳೋಣ. ನಾನಿಲ್ಲಿ ರೆಡ್ ಕಲರ್ ದಾರನ ಯೂಸ್ ಮಾಡ್ತಾಯಿದ್ದೀನಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ದಾರನ. ಆ ದಾರದ ಒಳಗಡೆಯಿಂದ ಇನ್ನೊಂದು ದಾರ ಎಡ್ಜಿರುತ್ತಲ್ಲ ಅದನ್ನು ಈ ರೀತಿಯಾಗಿ ಸೇರಿಸ್ಕೊಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆ ದಾರ ಸಹ ನಾನು ಆ ಕಡ್ಡಿಗೆ ಬರೋ ಥರ ನಾನಿಲ್ಲಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಕಡ್ಡಿ ನಾನು ಸೇರಿಸಿ ನಾನು ಈಗ ಟೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸೆಕ್ಯೂರಾಗಿ ಟೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಕೈ ಶೇಕ್ ಆಗೋದಿಲ್ಲ, ನೀಟಾಗೆ ಸ್ಟಿಫಾಗೆ ಕೂತ್ಕೊಂಡಿರುತ್ತೆ. ನಮಗೆ ಹೆಂಗೆ ಅಡ್ಜಸ್ಟ್ಮೆಂಟ್ ಬೇಕೋ ಒಂದು ಸಾರಿ ಕಟ್ಟಾದಮೇಲೆ ನಾವು ಅದನ್ನು ಮಾಡಿಕೊಂಡ್ರೆ ಅದು ಅದೇ ಥರನೇ ಫಿಕ್ಸ್ ಆಗಿರುತ್ತೆ. ಸೊ ಈಗ ನೆಕ್ಸ್ಟು ಬ್ಲೌಸ್ ಪೀಸ್ನ ಟೈ ಮಾಡ್ಕೊಳ್ಳೋಣ. ಯಾವ ರೀತಿ ಅಪ್ಪರ್ ಬಾಡಿ ಪಾರ್ಟಿಗೆ ಕವರ್ ಮಾಡಿಕೊಂಡು ಹಾಗೇ ನಾವು ಕಟ್ಟಿದ್ದೀವಲ್ಲ ಕೈ, ಅದಕ್ಕೂ ಕೂಡ ಬ್ಲೌಸ್ ಪೀಸ್ನ ಕವರ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ 2 ಈಕ್ವಲ್ ಪಾರ್ಟ್ ಮಾಡ್ಕೊಳ್ಳಿ. ಬ್ಲೌಸ್ ಪೀಸು ಈಕ್ವಲಾಗೆ ಸೆಂಟ್ರು ಬರಬೇಕು ಮತ್ತು ಸೈಡಲ್ಲೂ ಅಷ್ಟೇ ಬಟ್ಟೆ ಬರಬೇಕು, 2 ಸೈಡೂ. ಈ ರೀತಿಯಾಗಿ ಒಂದು ಫೋಲ್ಡ್ ಮಾಡಿಕೊಂಡು ಕೈಗೆ ಬ್ಲೌಸ್ ಹಾಕ್ಕೊಳ್ತೀವಲ್ಲ ಆ ಥರನೇ ಬರುತ್ತೆ. ಆ ಥರ ಹಂಗೆ ನಾನು ತೋರಿಸಿದ್ದೀನಲ್ಲ ಆ ಥರ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಕೈ ಹತ್ರ ಗುಂಪಿನಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಸೊ ಈಗ ಬ್ಲೌಸ್ ಪೀಸ್ ರೆಡಿಯಾಗಿರುತ್ತೆ. ಅದೇ ಥರನೇ ಇನ್ನೊಂದು ಸೈಡಲ್ಲೂ ಹಂಗೆ ಮಾಡ್ಕೊಂಡಿದ್ದೀನಿ. ಸೊ ಈಗ 2 ಸೈಡಿನೂ ಆಗಿದೆ. ಈಗ 2 ಕಡೆ ಆದ ನಂತರ ಉಳಿದಿರೋ ಅಂತಹ ಬಟ್ಟೆ ಏನಿರುತ್ತೋ ಅದನ್ನು ಎಳ್ದು ನೀಟಾಗಿ ಹಿಂದೆಗಡೆ ಎಷ್ಟು ಗಟ್ಟಿ ಸಾಧ್ಯನೋ ಅಷ್ಟು ಗಟ್ಟಿಯಾಗಿ ರಬ್ಬರಿಂದ ನಾನು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಕಾಲ್ಗೂ ಸಹ ನಾನಿಲ್ಲಿ ಸೂಜಿ ಸಹಾಯದಿಂದ ಈ ರೀತಿ ದಾರ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ನಾವು
ಪದ್ಮಾಸನದಲ್ಲಿ ಕೂತಿರ್ಬೇಕಲ್ಲ ಅಮ್ಮ, ಅದಕ್ಕೆ ಸ್ವಲ್ಪ ಕಾಲು ಬೆಂಡಾಗಿರಬೇಕು. ಆ ಬೆಂಡಾಗಿರೋದಕ್ಕೆ ಈ ರೀತಿ ಟೆಕ್ನಿಕ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಒಂದು ಸೂಜಿ ದಾರ ಸಹಾಯದಿಂದ ಮಂಡಿ ಮತ್ತು ಏನು ಮೊಣಕಾಲು ಅಂತೀವಲ್ಲ ಅಲ್ಲಿಗೆ ಈ ರೀತಿಯಾಗಿ ಸೂಜಿಯಿಂದ ಪೋಣಿಸ್ಕೊಳ್ತಾ ಇದ್ದೀನಿ. ಪೋಣಿಸ್ಕೊಂಡಿದ್ದಾದಮೇಲೆ ಅದು ಎಷ್ಟು ಗಟ್ಟಿಯಾಗಿ ಟೈ ಮಾಡ್ಕೊಳ್ಳೋಕ್ಕಾಗುತ್ತೋ ಅಷ್ಟು ಗಟ್ಟಿಯಾಗಿ ಅದನ್ನು ಟೈ ಮಾಡಿಕೊಂಡು ಸೆಕ್ಯೂರ್ ಮಾಡಿಕೊಂಡ್ರೆ ನೋಡಿ ಲೆಗ್ಸ್ ಆ ರೀತಿ ಬೆಂಡಾಗಿ ಬರುತ್ತೆ. ಸೊ ಈಗ ನಾನು 2 ಲೆಗ್ಸನ್ನ ಆ ರೀತಿ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಈಗ 2 ಲೆಗ್ಸು ಕೂಡ ಟೈ ಮಾಡ್ಕೊಂಡಿದ್ದಾಗಿದೆ. ಈಗ ಒಂದರಿಂದ ಒಂದಿಗೆ ಟೈ ಮಾಡಿಕೊಂಡು ಇಟ್ಕೊಂಡ್ರೆ ಈ ಥರ ಕಾಣುತ್ತೆ ನೋಡಿ. ಈಗ ಒಂದು ಲೆಗ್ಸು ಆ ಥರ ಹಿಂಗೆ ಬೆಂಡಾಗಿರೋ ಥರ ಬರುತ್ತೆ, ಇನ್ನೊಂದು ಈ ಕಡೆ ಸೈಡಿಗೆ ಬರುತ್ತೆ. ಎರಡನ್ನೂ ಸೇರಿಸಿ ಈಗ ನಾನು ಹಿಂದೆಗಡೆ ಟೈ ಮಾಡ್ಕೊಳ್ತಿದ್ದೀನಿ. ನೋಡಿ ಈ ಥರ ಆಗುತ್ತೆ. ನಮ್ಮ ಮನೇಲಿ ಈ ಥರ ಒಂದು ಪಾತ್ರೆ ಇತ್ತು, ಅದಕ್ಕೆ 3/4 ಭಾಗ ಆಗುವಷ್ಟು ಅಕ್ಕಿನೂ ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಎಲ್ಲ ಸೇರಿಸಾದ್ಮೇಲೆ ಅದಕ್ಕೆ ಈ ರೀತಿ ಡಬಲ್ ಸ್ಟೇಪ್ ಬರುತ್ತಲ್ಲ ಸ್ಟಿಕ್ಕರು, ಅದನ್ನು ನಾನೊಂದು 4 ತೊಗೊಂಡಿದ್ದೀನಿ. ನಾನು ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಡಬಲ್ ಸ್ಟಿಕ್ಕರ್ನ ಈಗ 4 ಕಾರ್ನರ್ಗೂ ಸಹ ನಾನಿಲ್ಲಿ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಕ್ ಆದಮೇಲೆ ನಾವೇನು ಕಳಶನ ಅಪ್ಪರ್ ಪಾರ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ನಾನಿಲ್ಲಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಫಿಕ್ಸ್ ಮಾಡ್ಕೋಬೇಕಾದ್ರೆ ಅದು ಕರೆಕ್ಟಾಗಿದೆಯಾ, ಸೆಂಟ್ರಲ್ಲಿ ಇದೆಯಾ ಅಂತ ನೋಡ್ಕೊಂಡು ಫಿಕ್ಸ್ ಮಾಡ್ಕೊಳ್ಳಿ. ನಾವೀಗಾಗಲೇ ಸ್ಯಾರಿನ ಸ್ಪ್ಲಿಟ್ಸ್ ಮಾಡಿ ಇಟ್ಟಿದ್ವಲ್ಲ, ಆ ಪ್ಲೀಟ್ಸ್ ಎಲ್ಲನೂ ಈಗ ಕಾಲಿಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದನ ನೋಡಿಕೊಂಡು ನಾವು ಈ ರೀತಿ ಸೆಕ್ಯೂರ್ ಮಾಡ್ಕೊಳ್ಳೋಣ. ಒಂದು ಹಿಂಗೆ ದಾರ ತೊಗೊಂಡು ಅದನ್ನು ಸೆಕ್ಯೂರ್ ಮಾಡ್ಕೊಂಡು ಬರೋಣ. ಉದ್ದನ ನೋಡಿಕೊಂಡು ನಾವು ಅದು ಮೇಲ್ಗಡೆ ಇರೋದು ಏನು ಸ್ವಲ್ಪ ಪಾರ್ಟ್ ಉಳಿದಿರುತ್ತಲ್ಲ ಅದನ್ನು ಸೆಕೆಂಡ್ ಸ್ಟೆಪ್ ಅಂತಲೂ ಸಹ ನಾವು ಕನ್ಸಿಡರ್ ಮಾಡ್ಕೊಳ್ಬೋದು. ಡಿಸೈನು ವೇಸ್ಟ್ ಆಗೋ ಬದಲು ಆ ಥರ ಡಿಸೈನಾಗೆ ಕಾಣುತ್ತೆ. ಈಗ ಅದು ಸೆಕ್ಯೂರ್ ಆಗಿದೆ. ನೆಕ್ಸ್ಟು ನಾನಿಲ್ಲಿ ಸೆರಗುನ ಸಹ ನಾನಿಲ್ಲಿ ಸೆರಗು ದೇವರಿಗೆ ಸೆರಗೆಲ್ಲ ಸೇರಿಸಾದ್ಮೇಲೆ ಅದನ್ನು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ಬರೋ ಥರ ಈ ರೀತಿಯಾಗಿ ಅರೇಂಜ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ಪು ಬರೋ ಥರ ಅರೇಂಜ್ ಮಾಡ್ಕೊಂಡಿದ್ದಾದಮೇಲೆ ಎಷ್ಟು ಟೈಟಾಗೆ ಸಾಧ್ಯನೋ ಅಷ್ಟು ಟೈಟಾಗೆ ನಾವು ಅದಕ್ಕೆ ಡಾಬ್ ಅಂತೀವಲ್ಲ ಅದನ್ನು ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳೋಣ. ನೋಡಿ ಈಗ ಕರೆಕ್ಟಾಗಿ ಸೆಕ್ಯೂರ್ ಆಗಿದೆ. ಸೊ ಈ ರೀತಿಯಾಗಿ ಸೆಕ್ಯೂರ್ ಮಾಡ್ಕೊಂಡಿದ್ಮೇಲೆ ನಾವೇನು ಕಾಲು ಈಗಾಗಲೇ ಒಂದಕ್ಕೊಂದು ಟೈ ಮಾಡಿ ಅರೇಂಜ್ ಮಾಡ್ಕೊಂಡಿದ್ವಲ್ಲ ಅದಕ್ಕೆ ಕಾಲಿಗೆ ಮೇಲ್ಗಡೆ ಬಾರ್ಡ್ರ್ ಬರೋ ಥರ ನಾನಿಲ್ಲಿ ಈ ರೀತಿಯಾಗಿ ಸೇಫ್ಟಿ ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಅದೇ ಥರ ಇನ್ನೊಂದು ಸ್ಯಾರಿಯ ಇನ್ನೊಂದು ಎಡ್ಜಿಂದ ಕಾಲಿಗೆ ಬಾರ್ಡ್ರು ನೀಟಾಗೆ ಬರೋ ಥರ ನೋಡಿ ಈ ರೀತಿಯಾಗಿ ನಾನಿಲ್ಲಿ ಸೇಫ್ಟಿ ಪಿನ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ಈಗ ಆಗಿದೆ. ಪದ್ಮಾಸನದಲ್ಲಿ ತಾಯಿ ಕೂತಿದ್ದಾಳೆ. ಸೊ ಈಗ ಕೆಳಗಡೆ ಪ್ಲೀಟ್ಸ್ ಇತ್ತಲ್ವ, ಆ ಪ್ಲೀಟ್ಸ್ಗೆ ನಾನು ಆಲ್ರೆಡಿ ಸ್ಯಾರಿ ಫೋಲ್ಡ್ ಮಾಡಬೇಕಾದ್ರೇ ಒಂದೇ ಅಲೈನ್ಮೆಂಟಲ್ಲಿ ಬರಲಿ ಅಂತ ಸ್ವಲ್ಪ ಗುಂಡ್ಪಿನ್ನ ಹಾಕಿದ್ದೆ. ನಾನು ಅದ್ರಲ್ಲಿ ತೋರಿಸಿದ್ದೀನಿ ಸ್ಯಾರಿ ಡ್ರೇಪಿಂಗ್ ವಿಡಿಯೋದಲ್ಲೇ. ಸೊ ಈ ರೀತಿಯಾಗಿ ಅದನ್ನು ಒಂದರಿಂದ ಒಂದು ನೆರಿಗೆಗೆ ಪಿನ್ ಹಾಕ್ಕೊಂಡು ಅರೇಂಜ್ ಮಾಡಿಕೊಂಡ್ರೆ ನೋಡಿ ಸೂಪರ್ ಆದಂತಹ ಸಿಂಪಲ್ ಆದಂತಹ ಹಾಗೆ ಕ್ವಿಕ್ಕಾಗೆ ಮಾಡ್ಕೋಬೋದಾದಂತಹ ಸ್ಯಾರಿ ಡ್ರೇಪಿಂಗ್ನ ನಾನು ನಿಮಗೆ ಎಷ್ಟು ಈಸಿಯಾಗಿ ತೋರಿಸಿದ್ದೀನಿ ಅಂತ. ನೀವು ಕೂಡ ನಿಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಮೆಥಡ್ನ ಈ ಟ್ರಿಕ್ಸ್ನ ಎಲ್ಲ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗೆ ಸೂಪರಾಗೆ ವರಮಹಾಲಕ್ಷ್ಮಿ ಸ್ಯಾರಿ ಡ್ರೇಪಿಂಗ್ನ ಮಾಡಿಕೊಡಿ. ಈಗ ಅದಕ್ಕೆ ಸ್ವಲ್ಪ ತೋಮಾಲೆ ಹಾಕಿದ್ದೀನಿ, ಹಾಗೆಯೇ ಮುಖವಾಡ ಹಾಕಿದ್ದೀನಿ. ನಮ್ಮ ಮನೇಲಿದ್ದಂತಹ ದೇವಿ ಸ್ವಲ್ಪ ಆಭರಣನೂ ಸಹ ನಾನು ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾದ ಸ್ಟೆಪ್ನ ನೀವು ಫಾಲೋ ಮಾಡಿದ್ರೆ ವಿತಿನ್ ಒಂದೇ ಒಂದು ಅವರಲ್ಲಿ ನಿಮ್ಮ ಲಕ್ಷ್ಮಿ ರೆಡಿಯಾಗಿರ್ತಾಳೆ ಸೂಪರಾಗೆ. ನಾನು ತೋರಿಸಿದ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು, ಸ್ನೇಹಿತರು, ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಈ ವಿಡಿಯೋನ ಕಳಿಸಿ, ಅವರಿಗೂ ಸಹ ಯೂಸ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.